ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಪ್ರತಿದಿನ ನನ್ನ ವೀಡಿಯೋಸ್ ಎಲ್ಲ ನೋಡಿ ರೇವತಿ ಕನ್ನಡ ವ್ಲಾಗ್ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಬಂದು ಫುಲ್ಲು ಸ್ಪೆಷಲ್ ಆಗಿರೋದು. ವಿಡಿಯೋನ ಕೊನೆವರೆಗೂ ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ, ಏನೆಲ್ಲ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡ್ತಾ ಇರ್ತೀನಿ. ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳ್ಬೋದು. ಸೋಮವಾರ ಫ್ಯಾಮಿಲಿ ಫಂಕ್ಷನ್ ಇತ್ತು. ಯಾವ ಊರಿಗೆ ಬಂದಿದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಅಂತೇಳಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನನ್ನ RG ಟೈಲರಿಂಗ್ ಕ್ಲಾಸ್ ಚಾನಲನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಈ ರೇವತಿ ಕನ್ನಡ ವ್ಲಾಗ್ನೂ ಸಹಿತ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಇವತ್ತು ನಾವು ಕೊಪ್ಪಕ್ಕೆ ಬಂದಿದ್ವಿ. ಕೊಪ್ಪದಲ್ಲಿ ನಮ್ಮಲ್ಲಿ ಸತ್ಯನಾರಾಯಣ ಕಥೆ, ಗಣಪತಿ ಹೋಮ, ಹಾಗೆ ದುರ್ಗಾ ನಮಸ್ಕಾರ, ಅಂದರೆ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು 3ನೇ ವರ್ಷ, ಲಾಸ್ಟ್ ಕೊನೆ ವರ್ಷ. ನೋಡಿ ಬೆಳಗ್ಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ನಾವು ಬರೋಷ್ಟೊತ್ತಿಗೆ. ಈಗ ಗಣಪತಿ ಹೋಮ ಮಾಡ್ತಾ ಇದ್ದಾರೆ. ಹಾಗೆ ಅಶ್ವಿನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ತಂಗಿ ಅಶ್ವಿನಿ, ಹಾಗೆ ಅವ್ರ ಮನೆಯವರು ಯೋಗೇಶಣ್ಣ, ಹಾಗೆ ಅವ್ರ ಮಕ್ಕಳು ಎಲ್ಲರೂ ಸಹಿತ ಹೋಮಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಪೂಜೆ ಸಹ ಸ್ಟಾರ್ಟ್ ಆಗಿದೆ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆಯೇ ನೋಡ್ತಾ ಇರ್ಬೋದು, ಇದು ಅಶ್ವಿನಿ ಅಕ್ಕ ಅವರ ಮನೆ, ವಿಷ್ಣು ಕೃಪಾ. ನಾವು ಕೊಪ್ಪಕ್ಕೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನಾವು ಬೆಳಗ್ಗೆ 7 ಗಂಟೆಗೆ ಹೊರಟುಬಿಟ್ಟು ಕೊಪ್ಪಕ್ಕೆ ಬರುವಾಗ 11 ಗಂಟೆ ಆಯಿತು. ಪೂಜೆಗೆ ಎಲ್ಲ ತಯಾರಿಯಾಗಿ ಪೂಜೆಗೆ ರೆಡಿ ಆಗ್ತಾಯಿತ್ತು. ಪೂಜೆನ ಶುರು ಮಾಡಿದರು. ಹಾಗೆ ಒಬ್ಬೊಬ್ಬರೇ ಬರ್ತಾಯಿದ್ರು, ನೆಂಟರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸು. ಗಣಪತಿ ಹೋಮಕ್ಕೆ ರೆಡಿ ಆಗ್ತಾಯಿತ್ತು. ನಾವು ಏನೇ ಕೆಲಸನ ಶುರು ಮಾಡಬೇಕಾದ್ರೂ ವಿಘ್ನ ನಿವಾರಕ ಗಣಪತಿನ ಸ್ಮರಿಸಲೇಬೇಕಲ್ವ. ಹಾಗಾಗಿ ಮೊದಲನೇ ಪೂಜೆ ಗಣಪತಿಗೆ ಹೋಮ ಆಗಿತ್ತು. ಹಾಗೆ ಇದು ಬಂದುಬಿಟ್ಟು ಮನೆಯ ಹೊರಗೆ ತುಂಬ ಚೆನ್ನಾಗಿದೆ ಮನೆ ಫುಲ್ಲು. ವಿಡಿಯೋ ಕೊನೆವರೆಗೂ ನೋಡಿ, ಫುಲ್ ವೀಡಿಯೋಸ್ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಯಾವುದೇ ಆದರೂ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಯಾಕಂದರೆ ಒಂದು ನೆನಪಿರುತ್ತಲ್ವ, ತುಂಬ ಚೆನ್ನಾಗಿ ಇಷ್ಟು ವರ್ಷ, 1 ವರ್ಷ 2 ವರ್ಷ ಬಿಟ್ಟು ವಿಡಿಯೋ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ, ಒಂದು ನೆನಪು ಇರುತ್ತಲ್ಲ ಅಂದ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ಏನೇ ಫಂಕ್ಷನ್ ಆದರೂ ಸಹಿತ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಹಾಗೆ ನೋಡಿ ಅಶ್ವಿನಿ ಅಕ್ಕವ್ರ ಮಗ ಹಾಗೆ ಪೂರ್ಣಾವತಿಗೆ ಎಲ್ಲ ಮೂಡಿಸ್ಕೊಂಡು ಹೋಗ್ಬಿಟ್ಟು ಹೋಮಕ್ಕೆ ಕೊಡೋದಕ್ಕೆ ಎಲ್ಲರ ಹತ್ರನೂ ಮೂಡಿಸ್ಕೊಂಡು ಹೋಗ್ತಾ ಇದ್ದ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಹಾಗೆ ಮಕ್ಕಳೆಲ್ಲರೂ, ದೊಡ್ಡವರು ಎಲ್ಲರೂ ಸಹಿತ ಪೂರ್ಣಾವತಿಗೆ ಹಳ್ಳು ಮತ್ತು ಕಬ್ಬು ಎಲ್ಲ ಮುಟ್ಟಿ ಕೊಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರಿಗೂ ಮುಡಿಸ್ಬಿಟ್ಟು ತಗೊಂಡೋಗಿ ಕೊಟ್ಟ. ಹಾಗೆ ಕರೆಕ್ಟ್ ಟೈಮಿಗೆ ಪೂಜೆನೂ ಸಹಿತ ಆಯಿತು. ನೆಕ್ಸ್ಟು ಹೋಮ ಮುಗಿತಿರುವಾಗಲೇ ಸತ್ಯನಾರಾಯಣ ಕಥೆನೂ ಸಹಿತ ಶುರುವಾಯಿತು. ಸತ್ಯನಾರಾಯಣ ಕಥೆ ಅಂತಂದರೆ ಕತೆ, ಪೂಜೆ, ಪ್ರಸಾದ ಅಂದರೆ ತುಂಬ ವಿಶೇಷವಾಗಿದ್ದು. ಹಾಗೆ ಪೂರ್ಣಾಹುತಿ ಆಯಿತು. ಪ್ರತಿಯೊಬ್ಬರೂ ಸಹಿತ ಗಣಪತಿನ ಸ್ಮರಿಸಿ ಗಣಪತಿ ಹೋಮ ಆಯಿತು. ಹಾಗೆ ನೀವು ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಗಣಪತಿ ಹೋಮ ಮುಗಿದ ಮೇಲೆ ಸತ್ಯನಾರಾಯಣ ಕಥೆ ಇತ್ತು. ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅಶ್ವಿನಿ ಅಕ್ಕ ಹಾಗೆ ಯೋಗೇಶಣ್ಣ ಇವರು ಈಗ ಇದು 3ನೇ ವರ್ಷದ ಪೂಜೆ. ಎಲ್ಲರೂ ಸೇರಿಬಿಟ್ಟು, ಫ್ಯಾಮಿಲಿ ಎಲ್ಲರೂ ಸೇರಿಬಿಟ್ಟು ಪೂಜೆ ಎಲ್ಲ ನೆರವೇರಿತು. ಹಾಗೆಯೇ ಸಂಜೆ ಪ್ರೋಗ್ರಾಮಿಗೆ ತುಂಬ ಜನ ಸೇರಿದರು. ಗಣಪತಿ ಹೋಮ, ಸತ್ಯನಾರಾಯಣ ಕಥೆ ಜನ ಆದರು. ನೆಕ್ಸ್ಟು ನೋಡ್ತಾ ಇರ್ಬೋದು, ವಿಘ್ನ ನಿವಾರಕ ಗಣಪತಿ ಹೋಮ ನಡೀತಾ ಇದೆ. ಹಾಗೆ ನಮ್ಮಲ್ಲಿ ಏನೇ ಸಂಕಷ್ಟಗಳಿರಲಿ, ವಿಘ್ನಗಳಿರಲಿ ನಿವಾರಿಸೋಕ್ಕೆ ನಮಗೆ ಗಣಪತಿ ಆರಾಧನೆ ತುಂಬಾ ಮುಖ್ಯ. ಅದರಲ್ಲೂ ಸಹಿತ ನಮ್ಮ ಅಶ್ವಿನಿ ಅಕ್ಕ ತುಂಬ ಗಣಪತಿ ಅವರು ಭಕ್ತೆ ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ಅವರು ಗಣಪತಿ ಭಕ್ತೆ. ಅವರು ತುಂಬ ಆರಾಧನೆ ಮಾಡ್ತಾರೆ. ನೋಡ್ತಾ ಇದ್ದೀರಲ್ವ, ಪೂಜೆ ಸಹ ತುಂಬ ಚೆನ್ನಾಗಿ ಮಾಡಿದ್ರು. ಭಟ್ರು ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಪೂಜೆ ಬಗ್ಗೆ, ವಿಶೇಷತೆ ಬಗ್ಗೆ ಹೇಳಿದ್ರು. ಹಾಗೆಯೇ ವೆದರು ಅಷ್ಟೇ ತುಂಬ ಕೂಲಾಗಿತ್ತು. ಕೊಪ್ಪ ವೆದರು ನಮ್ಮೂರ ಸೈಡೆಲ್ಲ ಇಷ್ಟೊತ್ತಿಗೆ ನಿಲ್ಲೋಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ವೆದರು. ಅಷ್ಟೊಂದು ಸೆಕೆನೂ ಇರಲಿಲ್ಲ, ಬಿಸಿಲು ಇರಲಿಲ್ಲ. ಹಾಗೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಒಳಗಡೆ ಸತ್ಯನಾರಾಯಣ ಕಥೆ ಇತ್ತು. ಪೂಜೆ ಎಲ್ಲ ಆದ ನಂತರ ದೀಪನ ಮತ್ತು ಪ್ರಸಾದನ ಒಳಗಡೆ ತಗೊಂಡೋಗ್ತಾ ಇದ್ದಾರೆ ಅಶ್ವಿನಿ ಅಕ್ಕ ಹಾಗೆ ಯೋಗೇಶಣ್ಣ, ನೋಡ್ತಾ ಇರ್ಬೋದು. ಹಾಗೆ ಅವ್ರ ಮಗಳು ಅರುಸಿ ಸಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ನೋಡಿ. ಇವರು ಲಕ್ಷ್ಮಿ, ಅವರು ಅಶ್ವಿನಿ ಅವರ ತಂಗಿ. ಹಾಗೆ ಸತ್ಯನಾರಾಯಣ ಕಥೆ ಶುರುವಾಯಿತು. ಸತ್ಯನಾರಾಯಣ ಕಥೆನೂ ಅಷ್ಟೇ ತುಂಬ ಚೆನ್ನಾಗಿ ಕತೆ, ಸ್ತೋತ್ರ ಆಗಿರ್ಬೋದು, ಭಟ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಹಾಗೆಯೇ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 1 ಗಂಟೆ ಆಯಿತು. ನೋಡ್ತಾ ಇರ್ಬೋದು, ಫ್ಯಾಮಿಲಿ ಎಲ್ಲರೂ ಸಹ ಸೇರಿದ್ವಿ. ತುಂಬ ಖುಷಿ ಆಗುತ್ತಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಈ ಥರ ಫಂಕ್ಷನ್ಗಳಿಗೆ ನಾವೆಲ್ಲ ಒಟ್ಟಿಗೆ ಸೇರಿದಾಗ ತುಂಬಾ ಖುಷಿ ಇರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ಇದು ದೇವ್ರ ರೂಮು. ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟರಮಣ ಆಗಿರೋದ್ರಿಂದ ಫಸ್ಟು
ಲಕ್ಷ್ಮೀ ವೆಂಕಟರಮಣ ಫೋಟೋ ಹಾಕಿದ್ದಾರೆ, ಹಾಗೆ ಕಳಸ, ಹಾಗೆ ಅವರು ಗಣಪತಿ ಭಕ್ತಿ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಒಳಗಡೆ ಗಣಪತಿ ಮೂರ್ತಿ ಬೆಳ್ಳಿದಿದೆ. ಹಾಗೆ ದೇವ್ರ ರೂಮ್ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ಎಂಟ್ರೆನ್ಸಲ್ಲೇ ಇದೆ. ಹಾಗೆ ನೋಡ್ತಾ ಇರ್ಬೋದು ಸತ್ಯನಾರಾಯಣ ಕಥೆಗೆ ಕೂತಿದ್ದಾರೆ ದಂಪತಿಗಳು. ಹಾಗೆ ಭಟ್ರು ಸಹ ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸಿದ್ರು. ಇಲ್ಲ ನೀನು ಬರ್ತೀನಿ दीपं दर्शयामि नैवेद्यं दर्शयामि देवा भक्ति में दरां प्रयुक्तं में वंदे परस्प्रज परांगति नारायण नारायण सत्यनारायण नारायण लक्ष्मीनारायण मनವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿ. ಬಿಸಿ 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 ಪ್ರಸಾದ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಪ್ರಸಾದ? ಚೆನ್ನಾಗಿದೆ ಅಂತೆ ಮ್ಯಾವ್ ಮ್ಯಾವ್ ಅಂತಿದ್ದಾಳೆ. ಬಟ್ಟಿ ಚೆನ್ನಾಗಿದ್ಯಾ ಪ್ರಸಾದ? ಸತ್ಯನಾರಾಯಣ ಪೂಜೆ ಮುಗಿದ್ಮೇಲೆ ಬ್ರಾಹ್ಮಣರಿಗೆ ವಸ್ತ್ರ ಕೊಡೋಕ್ಕಿರುತ್ತೆ. ಅಂದರೆ ದಂಪತಿಗಳ ಸಮೇತ ದಂಪತಿಗಳಿಗೆ ಕೊಡಬೇಕಾಗತ್ತೆ. ಅಂದರೆ ಈಗ ಸತ್ಯನಾರಾಯಣ ಕಥೆ ಆದಮೇಲೆ ಮತ್ತು ಸಂಜೆ ದುರ್ಗೋಮ ಆದಮೇಲೂ ಕೊಡ್ತಾರೆ. ನೋಡ್ತಾ ಇರ್ಬೋದು ಸೀರೆ ಪಂಚೆ ವಸ್ತ್ರದಾನ ತುಂಬ ಶ್ರೇಷ್ಠವಾದ ದಾನ ಅಂತಾರೆ. ಹೀಗೆ ಪೂಜೆ ಎಲ್ಲ ಆದ ನಂತರ ದಂಪತಿಗಳು ಸೇರಿಬಿಟ್ಟು ಕೊಟ್ಟರು. ತುಂಬಾ ಒಳ್ಳೆಯದು. ಎಲ್ಲ ದಾನಕ್ಕಿಂತನೂ ವಸ್ತ್ರದಾನ ಅನ್ನದಾನ ಇದು ತುಂಬಾ ಶ್ರೇಷ್ಠವಾದ ದಾನ ಅನ್ಬೋದು. ನೋಡ್ತಾ ಇರ್ಬೋದು ದಂಪತಿಗಳಿಗೆ ಇಬ್ಬರಿಗೂ ಕೊಟ್ಟರು. ನಂತರ ವಸ್ತ್ರ ಕೊಟ್ಬಿಟ್ಟು ಮತ್ತೆ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಇದು 3ನೇ ವರ್ಷದ ಪೂಜೆ. ಅಂದರೆ ಮನೆ ಗೃಹ ಪ್ರವೇಶ ಆದಮೇಲೆ 3ನೇ ವರ್ಷ ಮಾಡ್ತಾ ಇರೋವಂಥ ಪೂಜೆ. ಈ ಸತಿ ಲಾಸ್ಟ್ ಇತ್ತು. ಅಂದರೆ ದುರ್ಗಾವಮ್ಮ 3 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಪ್ರಸಾದವನ್ನು ಬೇಡ್ತೇನೆ. ಒಂದು ಬಜಿಲ್ ಪ್ರಸಾದ ಒಬ್ಬ ಕೈ ಮುಚ್ಕೊಂಡು ಸಾಕೇನೆ. ರೆಕಾರ್ಡಿಂಗ್ ಆಗ್ತಿದೆಯಲ್ಲ? ರೆಕಾರ್ಡ್ ನೀವೇ ಮಾಡ್ತಿರೋದು. ತಟ್ಟೆಯಲ್ಲಿ ಏನೂ ಇಲ್ಲ. ತಿನ್ಬಿಟ್ವಿ ಪ್ರಸಾದ. ಬಾಬು
ಹಾಯ್ ಪಂಚ್ ಹಾಯ್ ಮಾಡ ಹಾಯ್ ಮಾಡ ಬಾಬು ಹಾಯ್ ಮಾಡ ಹೇಳ್ತೀವಿ ಫ್ರೆಂಡ್ಸ್ ಇವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಕೊಪ್ಪಕ್ಕೆ ಬಂದಿದ್ದೀವಿ, ನಮ್ಮ ಮನೆಯವ್ರ ತಂಗಿ ಮನೆಗೆ. ನೋಡಿ ವ್ಯೂ ನೋಡಿ, ಹಿಂದ್ಗಡೆ ಹೆಂಗಿದೆ ನೋಡಿ. ಮಾಮಿ ಬಂದಿದ್ದಾರೆ, ಸರಸ್ವತಿನೂ ಬಂದಿದ್ದಾಳೆ. ಸರಸ್ವತಿ ಬಾತು ನಾವು 3 ಜನ ಎಲ್ಲರೂ ಒಟ್ಟಿರ್ತೀವಿ ನೋಡಿ. ಹಿಂದ್ಗಡೆ ವ್ಯೂ ಎಲ್ಲ ಚೆನ್ನಾಗಿದೆ ಅಲ್ಲ? ವಿಡಿಯೋ ಪೂರ್ತಿ ನೋಡಿ, ಎಲ್ಲ ಲೈಕ್ ಮಾಡಿ. ಹಿಂದ್ಗಡೆ ನಾವೆಲ್ಲ ಹೆಂಗೆ ಕಾಣ್ತಿದ್ದೀವಿ ಅಂತ ಸಹಿತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ಚೆನ್ನಾಗಿದೆ ಅಲ್ಲ ವ್ಯೂ? ಗಾಳಿ ಮಾತ್ರ ಚೆನ್ನಾಗಿ ಬೀಸ್ತಿದೆ, ಸಖತ್ತ ಗಾಳಿ ಬೀಸ್ತಿದೆ. ಕೊಪ್ಪದ ವೆದರ್ ಚೆನ್ನಾಗಿದೆ. ಕೊಪ್ಪದ ವೆದರ್ ನೋಡಿ ಸಖತ್ತಾಗಿದೆ. ಸಂಜೆ ಹೊತ್ತಿಗೆ ಬರಬೇಕು, ಸಖತ್ತಾಗಿದೆ. ಎಷ್ಟು ಬರ್ತೀನಿ ಇಲ್ಲಿ ಬಾಯಿ ಬಾ ನೋಡು ನೋಡಿ ನೋಡಿ ಫ್ರೆಂಡ್ಸ್. ಇದು ನಿಮ್ಮ ಫ್ರೆಂಡ್ ಮನೆ ಅಲ್ಲನೇ? ಇದು ನಿಮ್ಮ ಫ್ರೆಂಡ್ ಮನೆ, ಬಬ್ಲಿದು ಫ್ರೆಂಡ್ ಮನೆ. ಅಲ್ಲಿ ಹಾಯ್ ಮಾಡ್ತಾಳೆ. ಹಾಯ್ ಮಾಡೋದೆಲ್ಲ ಎಲ್ಲಿ ಬರ್ತಾಳೆ ಅವಳು? ಅಲ್ಲಿ ಕೆಳಗಡೆ ಅಲ್ಲಿ ನೋಡ್ರಿ. ಓಯ್ ಸಂಜೆ ಬಂದು ದುರ್ಗಾ ಪೂಜೆ, ದೀಪ ನಮಸ್ಕಾರ, ದುರ್ಗಾ ದೀಪ ನಮಸ್ಕಾರ ಪೂಜೆ ಇತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಭಟ್ರು ಸಹಿತ ಅಷ್ಟು ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು. ನನಗಂತೂ ಸಂಜೆ ಹೊರಟಿದ್ದೆ ನಾನು ಹೋಗೋದಕ್ಕೆ ಅಂತೇಳ್ಬಿಟ್ಟು, ಮತ್ತೆ ಕೂತೆ ಪೂಜೆ ನೋಡ್ಕೊಂಡು ಹೋಗೋಣ, ವಿಶೇಷವಾದ ಪೂಜೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನಾನು ಇದ್ದಿದ್ದಕ್ಕೂ ನಿಜವಾಗ್ಲೂ ಅಷ್ಟು ಸಾರ್ಥಕ ಅನ್ನಿಸ್ತು. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಲಲಿತಾ ಸಹಸ್ರನಾಮ ಹೇಳಿದರು. ಪೂಜೆ ಮಾತ್ರ 2 ಗಂಟೆ ಪೂಜೆ, ಇನ್ನೂ ಇದ್ದಿದ್ರು ನೋಡಬೇಕು ಅನ್ನೋ ಅಷ್ಟು ಅನ್ನಿಸ್ತಾಯಿತ್ತು. ಅಷ್ಟೊಂದು ತುಂಬ ಚೆನ್ನಾಗಿ ನಮ್ಮ ಭಟ್ರು ಪೂಜೆ ಮಾಡಿದ್ರು ಮಾತ್ರ. ಹಾಗೆಯೇ ನೋಡ್ತಾ ಇರ್ಬೋದು, ಉಡುಪಿ ಮಲ್ಲಿಗೆ ತರಿಸಿದ್ರು ಈ ಪೂಜೆಗೆ ತುಂಬ ಶ್ರೇಷ್ಠವಾಗಿರೋದು. ಹಾಗೆಯೇ ದೀಪ, ದುರ್ಗಾ ದೀಪ ನಮಸ್ಕಾರ ಪೂಜೆ ತುಂಬ ವಿಶೇಷವಾದ ಪೂಜೆ. ಅದನ್ನು ಎಲ್ಲಾದರೂ ಮಾಡ್ತಾಯಿದ್ದಾರೆ ಅಂದರೆ ನಾವು ನಿಜವಾಗ್ಲೂ ಸಮಯ ಕೊಟ್ಟು ಆ ಪೂಜೆಗೆ ಭಾಗವಹಿಸಬೇಕು. ಯಾಕಂದರೆ ತುಂಬ ಅಪರೂಪವಾದ ಪೂಜೆ ಸಿಗೋಲ್ಲ. ಹಾಗಾಗಿ ನಾನು ಸಂಜೆ ಇದ್ದುಬಿಟ್ಟು ಕೆಲಸ ಯಾವಾಗಲೂ ಇದ್ದಿದ್ದೆ ಅಂದ್ಬಿಟ್ಟು ಪೂಜೆಗೆ ಕೂತೆ. ಇದ್ದಿದ್ದಕ್ಕೂ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ಹಾಗೆಯೇ ದೇವ್ರ ರೂಮು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ. ಹಾಗೆಯೇ ಈ ವಿಡಿಯೋ ಮಾಡೋದಕ್ಕೆಲ್ಲ ನಮ್ಮ ಮನೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಪೂಜೆ 2 ಗಂಟೆ ಇತ್ತು. ಲಲಿತಾ ಸಹಸ್ರನಾಮ ಹಾಗೆ ದುರ್ಗಾ ದೀಪ ನಮಸ್ಕಾರ ಎಲ್ಲದೂ ಆಗೋ ಅಷ್ಟೊತ್ತಿಗೆ ಯಾರೆಲ್ಲ ನಮಸ್ಕಾರ ಹಾಕೋ ಹಾಕಿದ್ರು. ಕಾವಟಿ ಜಾಸ್ತಿ ಅಂತ ನಮಸ್ಕಾರ ಮಾಡಿ ಯಾರಲ್ಲ ಕಾವಟಿ ಜಾಸ್ತಿ. ಓಂ ಖಡ್ಗಿನಿ ಶೂಲಿನಿ ಘೋರಾಜಲಿನಿ ಚಕ್ರಿಣಿ ತಥಾ ಶಂಖಿನಿ ಜಾಬಿನಿ ಬಾಣಭುಷಂಡೇ ವರಿಘಾಯುಧಾ ಸೌಮ್ಯಾ ಸೌಮ್ಯತರಾಶೇನ ಸೌಮ್ಯೇಭ್ಯ ತ್ವನಿಸುಂದರಿ ಪರಾಪರಾಣಾಂ ಪರಮಾತ್ಮಮೇವ ಪರಮೇಶ್ವರಿ ಯಚ್ಚ ಕಿಂಚಿತ್ ಕ್ವಚಿತ್ವಸತಸತ್ವಾಖಿರಾತ್ಮ್ಯೇ ತಸ್ಯಾರ್ವಸ್ಯ ಆಗತ್ಯ ಸಾತ್ವಂ ತೂಯಮೇವಯ ಯಯಾತ್ಯಾಜಿಗಸ್ತ್ರಚಾಜಗತ್ವಾತ್ಯತ್ತಿಮೋದಿಗದ ಕೋಪಿ ನಿದ್ರಾವಸನ್ನೇ ನಕ್ಷತ್ವಾಸ್ತೋ ಗುಣೇಶ್ವರಃ ವಿಷ್ಣುಶ್ಚರೀರಗ್ರಹಣಮಹಮೇಶಾನೇವ ಚ कारिदास्ते रोदस्पाङ्गस्तोत्रं शक्तिमान् भवेत् ऐं महाकाल्ये महा पुष्पाञ्जलिं समर्पयामि प्रदक्षिणनमस्कारं समर्पयामि. ನೀವು ಉದ್ದಕ್ಕೆ ನಮಸ್ಕಾರ, ಹೆಂಗಸರು ಉದ್ದಕ್ಕೆ ನಮಸ್ಕಾರ ಮಾಡೋದು ಬೇಡ. ಆಯ್ತು ಮಾಡಿ ಆಗತ್ತದು ಇದು ಮತ್ತೆ शूलेन पाहि नो देवी पाहि खड्गेण चाम्बिके घण्टास्वनेन नः पाहि चापज्जानि स्वनेन च प्राच्यां रक्ष प्रतीच्यां च दण्डिके रक्ष दक्षिणे ब्राह्मणेनात्मशूलस्य उत्तरस्यान्तधेश्वरी ओम्यानि यानि रूपाणि त्रैलोक्ये वितरन्दिरे यानि चात्यन्तघोराणि दैरक्षास्मास्तदा भुवं खड्गशूलगदादीनि यानि चास्त्राणि देन्विके श्री लक्ष्मीपति दिव्य भागवा
ಲಡನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಸಾಸನಾಭಿಷ್ಯವೆಲ್ಲ ಸಲ್ಲಿಸುವ ಪಾದವ ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಶಾಸನಾಭಿಷ್ಟವೆಲ್ಲ ಸಲ್ಲಿಸುವ ಪಾದವ ಕೊಲ್ಲರ ಗೆದ್ದು ಕಂಸಸುರನ ಕೊಂದ ಪಾದವ ಬಲಿಯ ನೆತ್ತಿ ಭಾಗೀರಥಿಯ ಪಡೆದ ಪಾದವ ಕೊಲ್ಲರ ಗೆದ್ದು ಕಂಸಸುರನ ಕೊಂದ ಪಾದವ ಬಲಿಯ ನೆತ್ತಿ ಭಾಗೀರಥಿಯ ಪಡೆದ ಪಾದವ ಇಗೋ ನೋಡಿ ರಂಗನಾಥನ ಪುಟ್ಟ ಪಾದವ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಬಂಡೆಯ ಮಾಲೆಯ ಮಾಡಿದ ಉದಂಡ ಪಾದವ ಬಂಡಿಲಿದ್ದ ಶಕಟ ಸುರನ ಬದ್ದ ಪಾದವ ಬಂಡೆಯ ಮಾಲೆಯ ಮಾಡಿದ ಉದಂಡ ಪಾದವ ಬಂಡಿಲಿದ್ದ ಶಕಟ ಸುರನ ಬದ್ದ ಪಾದವ ಅಂಡಜ ಹನುಮನ ಭುಜದೋಳ್ ಬಪ್ಪುವ ಪಾದವ ಗಂಡನೆ ಶ್ರೀರಂಗ ವಿಠಲನ ದಿವ್ಯ ಪಾದವ ಅಂಡಜ ಹನುಮನ ಭುಜದೋಳ್ ಬಪ್ಪುವ ಪಾದವ ಗಂಡನೆ ಶ್ರೀರಂಗ ವಿಠಲನ ದಿವ್ಯ ಪಾದವ ಇಗೋ ನೋಡಿ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಕಿರಣ ಬಾಯ್ ನೋಡಿ ಫ್ರೆಂಡ್ಸ್, ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಊಟದ ಕಾರ್ಯಕ್ರಮ ಇತ್ತು. ಹಾಗೆ ಅಲ್ವಾ, ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿತರಣೆ, ಊಟ. ಹಾಗೆ ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ 9 ಗಂಟೆ ಮೇಲಾಗಿತ್ತು. ಫಸ್ಟು ಅತಿಥಿಗಳೆಲ್ಲ ಊಟ ಮಾಡಿ ಹೋದರು. ನೆಕ್ಸ್ಟು ನಾವು ಮನೆಯವರೆಲ್ಲ ಊಟ ಮಾಡಿ ಮತ್ತೆ ಒಳಗಡೆ ಬಂದುಬಿಟ್ಟು ತುಂಬ ಹೊತ್ತು, ಅಂದರೆ ಎಲ್ಲ ಸೇರಿದ್ವಲ್ಲ, ಎಲ್ಲರೂ ಸಹಿತ ಖುಷಿಯಿಂದ ಮಾತಾಡಿ ಮಲಗುವಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಯಿತು. ಹಾಗೆ ಫ್ಯಾಮಿಲಿ ಎಲ್ಲರೂ ಸೇರಿದಾಗ ಅದೇ ಖುಷಿ ಇರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.